ಮೆಣಸಿನ್ಕಾಯಿ ತುಂಡಾಗೋಯ್ತು. ಈಗ ಬರೋದು ಎಂಥ ಈ ಕಡಲೆಕಾಯಿ ಏನು ಆವಾಗ 3 ಬಿದ್ದಿದ್ದು ಕಡಲೆಕಾಯಿ ಕೂತ್ಕೊಂಡ್ರೆ ನಮಗೆ ಊಟ ಮಾಡಬೇಕು ಅನ್ನೋದೇ ನಿಗ ಇಲ್ಲ. ಕಡಲೆಕಾಯಿ ಹಿಡಿದು ತಿನ್ನೋದು, ಬೆಲ್ಲ ಕಡಿಯೋದು, ಆ ಥರ ಮಾಡಿಕೊಂಡು ನಾವಿದ್ದು. ಗೆಣಸ್ತಂದರೆ ಹೊಟ್ಟೆ ತುಂಬಿಸೋದು, ಹಲಸಿನಂತಂದರೆ ಹಲಸಿನಣ್ಣಲ್ಲೇ ಹೊಟ್ಟೆ ತುಂಬಿಸೋದು. ಕಲ್ಲಂಗಡಿ ಹಣ್ಣು ಕತ್ತರಿಸಿಟ್ರೆ ಅದೇ ಹೊಟ್ಟೆ ತುಂಬ ತಿಂದ್ಬಿಟ್ಟು ಊಟನೇ ಮಾಡ್ತಿರಲಿಲ್ಲ ನಾವು ನಮ್ಮ ಕಾಲದಲ್ಲಿ. ದಾನೆ ಕೊಡೋಕ್ಕೆ ಏನು ನೆಲ್ಲಿಕಾಯಿ ಬೆಳಿಗ್ಗೆರಂಗನ ಬೆಟ್ಟದಿಂದ ತಂದರೆ ಒಂದು ಮೂಟೆ ನೆಲ್ಲಿಕಾಯಿ ತಂದರೆ ಎಲ್ಲರಿಗೂ ಹಂಚ್ಬಿಟ್ಟು ನಮ್ಮನೇಲಿ ಉಪ್ಪಿನಕಾಯಿ ಮಾಡಿದ್ರೆ ಉಪ್ಪಿನಕಾಯಿ ಇರೋವ್ರಿಗೂ ಕೊಡೋರು. ನಮ್ಮ ತಾಯಿ ಒಟೆಲ್ಲ ದೊಡ್ಡದು. ಈ ಕಡೆ 5 ಜನ ಗಂಡು ಮಕ್ಕಳು, ತಾತಿದ್ರು ನಮ್ಮದು. ಈ ಕಡೆ ನಮ್ಮ ತಾತ ಒಬ್ಬರೇ. ಒಂದು ಅಟ್ಟಿ 2 ಭಾಗ ಮಾಡಿದರು. ಅವ್ರಿಗೆಲ್ಲ ಕೊಟ್ಬಿಟ್ಟು ತಿರ್ಗಾ ಮನೇಲಿ ಮಾಡಿದ್ರು. ಉಪ್ಪಿನಕಾಯಿ ಎಲ್ಲ ತುಂಬ್ತಿದ್ರು ಎಲ್ಲರ ಮನೆಗೂ. ಕೇಳಿದವ್ರಿಗೆಲ್ಲ ಕೊಡ್ತಾಯಿದ್ರು. ಆಯಿತಾ? ಆಗ ಅಷ್ಟು ಒಂದು ದಾನ ಧರ್ಮ ತುಂಬಿತ್ತು. ಫಸಲುಕೆನ ಬೆಳೀತಿತ್ತು. ದಾನ ಕೊಟ್ಟಷ್ಟು ನಮ್ಗೆ ಹೆಚ್ಚುತ್ತೆ. ನಾವು ದುಡ್ಡು ಈ ಯಾತ್ರಿಕರು ತಿರುಪತಿಗೆ ಹೋಗ್ತಾರೆ, ಕಾಶಿಗೆ ಹೋಗ್ತಾರೆ, ರಾಮೇಶ್ವರಕ್ಕೆ ಹೋಗ್ತಾರೆ, ಯಾವ್ಯಾವ ದೇವರು ನೋಡೋಕೆ ಹೋಗ್ತಾರೆ. ಅವ್ರಿಗೆಲ್ಲ ಕಾಲಿಗೆ ಚಪ್ಪಲಿ, ಉಡೋದಕ್ಕೆ ಬಟ್ಟೆ, ಅವ್ರಿಗೆ ಖರ್ಚಿಗೆ ದುಡ್ಡು ಕೊಟ್ಟು ಕಳಿಸ್ಬಿಟ್ರೆ ನಮ್ಮನೇಲಿ ವಯಸ್ಸಾದವರು ಬೇರೆಯವರು ಕೊಟ್ಟರೆ ಪಾಪ ಕರ್ಮ ಕಳೆಯುತ್ತೆ ಅಂತ ಕೊಡ್ತಿದ್ರು. ಈಗ 1 ರೂಪಾಯಿ ಭಿಕ್ಷಕ್ಕೆ ಹಾಕಲ್ಲ. ಹಾಕಿದ್ರೆ ಟಾಣಿ ಹಾಕ್ತಾರೆ, ವಾಪಸ್ತೆ ಕಾಂಪೌಂಡ್ ಮೇಲೆ ಇಟ್ಬಿಟ್ಟು ಹೊಟ್ಟೋಯ್ತಾರೆ. ಇದು ಮುರ್ಸೋಕ್ಕಾಗಲ್ಲ. ನಾವು ಕೊಟ್ಟರೆ ಹೆಚ್ಚಿಗೆ ಕೊಡೋದಿಲ್ಲ, ಕೊಡಬೇಡಿ. ಒಂದು ಬಾಳೆಹಣ್ಣು ಹೋಗಲ್ಲ. ಅದು ಒಂದು 10 ರೂಪಾಯಿನೂ ಸಾಲಲ್ಲ, 100 ರೂಪಾಯಿನೂ ಸಾಲಲ್ಲ ಇವಾಗ. ಒಂದು ಬಾಳೆಹಣ್ಣು 8 ರೂಪಾಯಿ ಇವಾಗ. ಎಲ್ಲಿದೆ ಆಯಿತು. ಒಂದು ರಸಬಾಳೆಹಣ್ಣು 8 ರೂಪಾಯಿ. ಆವಾಗ ಗೊನೆ ಕಟ್ಟು ಮಾಡಿ ದನ ಕೊಡ್ತಿದ್ರು. ನಮ್ಮ ತಾತ ತೋಟಕ್ಕೆ ಹೋದರೆ 15 ಎಳ್ನೀರು ಕುಡ್ಕೊಂಬರ್ತಿದ್ರು. ಕತೆ ಹೇಳ್ಬಿಟ್ಟು, ಕತೆ ಹೇಳಿ ರಾಮಾಯಣ ಭಾರತದ ಕತೆ ಹೇಳಿ ನಮಗೆ ಕೇಳಬೇಕು ಆಸೆ ಅಂತಂದ್ಬಿಟ್ಟು ಸುತ್ತು ಕೂತ್ಕೊಂಡ್ಬಿಟ್ಟು 15 ಎಳ್ನೀರು ಕೊಚ್ಚಿ ಕೊಡೋದಂತೆ. ನೀರು ಕೊಡೋ ಬದಲಿಗೆ ಎಳ್ನೀರನ್ನ, ನೀವು ಡಾಕ್ಟ್ರು, ನೀವು ಚೆನ್ನಾಗಿ ನಮ್ಮನ್ನು ನೋಡ್ಕೊತೀರಿ, ನಮ್ಮ ಕಾಯಿಲೆಗಳನ್ನೆಲ್ಲ ವಾಸ ಮಾಡ್ತೀರಿ, ನಿಮ್ಮ ಕತೆಗಳನ್ನೂ ಹೇಳಿ ನಮ್ಗೆ ಇಷ್ಟ ಅಂದ್ಬಿಟ್ಟು ಅವರು ಕತೆ ಮುಗಿಯೋವರೆಗೆ 15 ಎಳ್ನೀರು ಆ ಕಾಯಿ ಕೊಚ್ಚಿ ಬಾಳೆ ಎಲೆ ಒಡಾಳೆಗೆ ಕಟ್ಟಿ ಕಳಿಸೋರು. ನಾವು ತಿಂದಷ್ಟು ತಮ್ಮ ತಂಗಿ ನಾವು ಸೇರ್ಕೊಂಡು ಒಟ್ಟಾರಕ್ಕೆಲ್ಲ ಕೊಟ್ಕೊಂಡು ಹಾಗೆ ಆ ಕಾಲ ಹಂಗಿತ್ತು ದಾನವಾಗಿ. ಈಗ 1 ಎಳ್ನೀರು 40, 45. ಈ ಕಾಲ ಹಿಂಗೆ.